ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಿದು ರಾತ್ರಿ ರೆಡಿ ಆಗ್ಬಿಟ್ಟು ಎಲ್ಲ ಹೋಗ್ತಾರೆ ಅನ್ಕೋತಾ ಇದ್ದೀರಾ? ನಾವು ಮಂತ್ರಾಲಯ ಕಡೆ ಹೋಗ್ತಾ ಇದ್ದೀವಿ. ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡು ಎಷ್ಟೋ ಸತಿ ಅನ್ಕೋತಿದ್ವಿ, ಹೋಗೋಕ್ಕಾಗ್ತಿರಲಿಲ್ಲ. ಫೈನಲಿ ನನ್ನ ರಿಸಲ್ಟ್ ಎಲ್ಲ ಬಂದಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಕ್ಕೆ ಜುಲೈಗೆ ಹೋಗೋ ಅವಕಾಶ ಸಿಕ್ಕಿದೆ. ಸೊ ಅದೇ ಹೇಳ್ತಾರಲ್ಲ, ದೇವ್ರು ಕರ್ಸ್ಕೊಳ್ಳೋವರೆಗೂ ನಾವು ಹೋಗೋಕ್ಕಾಗಲ್ಲ ಅಂತ. ಸೊ ನೈಟು 11:15 ಅನಿಸುತ್ತೆ ನಮ್ಮದು ಟ್ರೈನ್ ಇದ್ದಿದ್ದು. ಸೊ ಅದಕ್ಕೋಸ್ಕರ ನಾವು ಟ್ಯಾಕ್ಸಿ ಮಾಡಿಕೊಂಡು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ವರೆಗೂ ಟ್ಯಾಕ್ಸಿ ಮಾಡಿದ್ವಿ. ಸೊ ಅದರಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ದೆನ್ ಟ್ರೈನಲ್ಲೆಲ್ಲ ಹತ್ಬಿಟ್ಟು ಕೂತ್ಕೊಂಡ್ವಿ. ನಮ್ದು ಬಂದ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ನಂಬರ್ 6 ಇದ್ದಿದ್ದು. ಆ್ಯಂಡ್ ಟ್ರೈನ್ ನಾವು ಹೋಗಿದ ತಕ್ಷಣ ಟ್ರೈನ್ ಬಂದಿತ್ತು. ಎಲ್ಲ ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತು ನನ್ನ ತಮ್ಮ ನಾನು ವಿಂಡೋ ಸೀಟ್ಗೆ ಜಗಳ ಆಡ್ತಾ ಇದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ರೆ ಟ್ರೈನಲ್ಲಿ ಕೂತ್ಕೊಂಡಿರೋದು. ಆ್ಯಂಡ್ ನೋಡಿ, ನಾವು ಈ ಟ್ರೈನಲ್ಲೇ ಹೋಗಿದ್ದು. ಆ್ಯಂಡ್ ಇದು ಕಾಮನ್ ಟ್ರೈನ್ ಅಂತೆ, ದಿನ ಬರುತ್ತಂತೆ ಮಂತ್ರಾಲಯಕ್ಕೆ. ಆ್ಯಂಡ್ ಇದು ಬೆಳಗ್ಗೆ ಟ್ರೈನ್ ಕಿಟಕಿ ಅಂದರೆ ಟ್ರೈನ್ ಆಪೋಸಿಟ್ ಸೀಟ್ ಇರುತ್ತಲ್ವ, ಅಲ್ಲಿ ಕೂತ್ಕೊಂಡು ಕಿಟಕಿಲಿ ತೆಗ್ದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ. ಆ್ಯಂಡ್ ಫೈನಲಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ತಲುಪಿದ್ವಿ. ಆ್ಯಂಡ್ ಅಲ್ಲಿಂದ ಆಟೋಗಳು ನಾವು ಇಳಿದ ತಕ್ಷಣ ಲೈನಿಗೂ ನಿಂತಿರ್ತಾರೆ, ಬನ್ನಿ ಅಂತ. ಸೊ ಅಲ್ಲಿಂದ ಆಟೋ ಮಾಡಿಕೊಂಡು ಹೊರಟ್ವಿ. ಅಲ್ಲಿಂದ 28 ಸಮಥಿಂಗ್ ಕಿಲೋಮೀಟ್ರ್ ಇದೆ. ಆ್ಯಂಡ್ ಅಲ್ಲೇ ಸ್ನಾನ ಎಲ್ಲ ಮಾಡ್ಕೊಂಡು ರೂಮ್ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು, ಅಪ್ಪ, ಅಮ್ಮ, ತನ್ಮಯಿ, ಎಲ್ಲರೂ, ನನ್ನ ತಮ್ಮ ಎಲ್ಲರೂ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ. ಫುಲ್ಲು ಮಾರ್ನಿಂಗ್ ಫುಲ್ಲು ಚೆನ್ನಾಗಿ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ, ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಫುಲ್ಲು ರಶ್ ಆಗಿಬಿಟ್ಟೈತೆ ರೋಡೆಲ್ಲ. ಮಂತ್ರಾಲಯದ ದೇವಸ್ಥಾನದ ರೋಡೆಲ್ಲ ಫುಲ್ ರಶ್ಶು. ದೆನ್ ದರ್ಶನ ಎಲ್ಲ ಮಾಡ್ಕೊಂಬಂದು ನಾಷ್ಟ ಮಾಡೋಕ್ಕೆ ಬಂದ್ವಿ. ನಾಷ್ಟ ಎಲ್ಲ ಮಾಡ್ಕೊಂಡು ಅಂದರೆ ಅಲ್ಲೇ ಉಡುಪಿ ಹೋಟೆಲ್ಸು, ಬೇಜಾನ್ ಹೋಟೆಲ್ಗಳೆಲ್ಲ ಇದೆ. ಸೊ ನಾಷ್ಟ ಮಾಡ್ತಾ ಇದ್ದೀವಿ. ಅಪ್ಪ ಇಡ್ಲಿ ವಡೆ ಏನೋ ತೊಗೊಂಡಿದ್ರು, ನಾನು ಮಸಾಲೆ ದೋಸೆ, ಮಮ್ಮಿನೂ ಮಸಾಲೆ ದೋಸೆ, ತನ್ಮಯಿ ಚೋಚೋಬಾತ್ ತೊಗೊಂಡಿದ್ದ. ಫೈನಲಿ ನೋಡಿ, ದೇವಸ್ಥಾನದ ಹತ್ರ ಇದ್ದರೆ ಇನ್ನೂ ಅಲ್ಲೇ ಇರಬೇಕು ಅನಿಸುತ್ತೆ. ಸಖತ್ ದೊಡ್ಡದಾಗಿದೆ ದೇವಸ್ಥಾನ. ಕೂತ್ಕೊಂಡು ಆರಾಮಾಗಿ ಗಾಳಿ ನೋಡಿ, ದೇವಸ್ಥಾನದ ಒಳಗಡೆ ಎಷ್ಟು ಗಾಳಿ, ಈಚೆ ಅಷ್ಟು ಸೆಕೆ. ಆ್ಯಂಡ್ ದೇವಸ್ಥಾನದ ಒಳಗಡೆ ಇದ್ದರೆ ನೆರಳು, ಸಖತ್ತಾಗಿದೆ ವ್ಯೂ ಮಾತ್ರ ದೇವಸ್ಥಾನದಲ್ಲೂ ಕೂಡ. ಆ್ಯಂಡ್ ಅದು ಯಾರು ಕಟ್ಸಿದಾರೋ ಗೊತ್ತಿಲ್ಲ, ಮಸ್ತಾಗಿ ಕಟ್ಸಿದ್ದಾರೆ ಮಾತ್ರ ಮಂತ್ರಾಲಯ. ನಾನು ಹೋಗಿದ್ದೆ ಆ್ಯಂಡ್ ಅಷ್ಟು ಗ್ಯಾಪ್ನೇ ಇರಲಿಲ್ಲ. ನನ್ನ ಬರ್ಡೇ ದಿನವೇ ನಾನು ಹೋಗಿದ್ದೆ ಹೋದ ಸತಿ ಬಂದಾಗ. ಆ್ಯಂಡ್ ಈ ಸತಿ ನಮ್ಮ ಅಪ್ಪನ ಬರ್ಡೇಗೆ ಬಂದಿದ್ದೀವಿ. ಸಖತ್ತಾಗಿದೆ ನೋಡಿ ಮಂತ್ರಾಲಯ. ಯಾರ್ಯಾರು ನೋಡಿಲ್ಲ ಎಲ್ಲರೂ ನನ್ನ ವ್ಲಾಗಲ್ಲಿ ನೋಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಪಂಚೆ ಸುತ್ಕೊಂಡು ತಲೆ ಹಾಕೊಂಡು ಹೋಯ್ತವ್ರೆ, ಗಾಳಿ ಸಖತ್ತು. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಮತ್ತು ಪರವಾಗಿಲ್ಲ, ಏನು ಅಷ್ಟೊಂದು ರಶ್ ಇಲ್ಲ ಅಂತೆ. ನೋಡೋಣ ಬನ್ನಿ ಒಳಗಡೆ. ಓಹೋ, ಸೊ ಫಸ್ಟ್ ನಾವು ಹೋಗಿದ್ದು ಮಂಚಾಲಮ್ಮನ ದೇವಸ್ಥಾನ. ಮಂಚಾಲಮ್ಮನ ದೇವಸ್ಥಾನದಲ್ಲಿ ಅಂದರೆ ಮಂಚಾಲಮ್ಮನ್ನೇ ಫಸ್ಟ್ ದರ್ಶನ ಮಾಡಬೇಕು, ಆಮೇಲೆ ರಾಯರ ದರ್ಶನ ಮಾಡಬೇಕು ಅಂತೆ. ಸೊ ಅದಕ್ಕೆ ಆ ದೇವ್ರನ್ನ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ನನ್ನ ತಮ್ಮನೂ ವ್ಲಾಗಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾನೆ. ಸೊ ಅಂದರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅವನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಕ್ಕೊಟ್ರೆ ಅಂತ ನಾನೇ ಹೇಳಿದೆ, ಅದು ಇದು ವಿಡಿಯೋ ಮಾಡ್ಕೊ ಅಂತ. ಇದು ನೋಡೋಕ್ಕೆ ಖುಷಿ ಗೈಸ್. ಮಂತ್ರಾಲಯದಲ್ಲಿ ಏನೇ ಇರಬೇಕು, ಒಳಗಡೆ ಗರ್ಭಗುಡಿಲಿ ದೇವ್ರು ನೋಡೋದು ಮತ್ತು ಆ ಫ್ಲ್ಯಾಗ್ ನೋಡೋದೇ ಖುಷಿ ಗೈಸ್ ನನಗಂತೂ. ಸೊ ನೋಡಿ, ಈ ಥರ ಎಲ್ಲ ಇತ್ತು. ನಾನು ನೋಡಿ ನಡ್ಕೊಂಬರ್ತಾಯಿದ್ದೀನಿ, ನನ್ನ ತಮ್ಮ ವಿಡಿಯೋ ಮಾಡ್ತಾವನೆ. ಆ್ಯಂಡ್ ಇದು ಹಂಗೆ ದೇವಸ್ಥಾನದ್ದು ಓವರ್ ವ್ಯೂ ತೆಗ್ದಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್ ಮಂತ್ರಾಲಯ. ಇದು ಅಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸ್ತಿದೆಯಲ್ಲ ಗೈಸ್, ಅದೇ ದೇವರಿರೋದು ಗರ್ಭಗುಡಿಲಿ. ಇನ್ನು ಈ ಕಡೆ ಈ ಕಡೆ ಎಲ್ಲ ಆರ್ಕಿಟೆಕ್ಚರ್ ಸಕ್ಕತ್ತಾಗಿದೆ. ಇಟ್ ಈಸ್ ಯಾರ್ಯಾರು ಹೋಗಿದ್ದೀರಾ ಅವರೆಲ್ಲ ನೋಡಿರ್ತೀರ. ಆ್ಯಂಡ್ ಯಾರ್ಯಾರು ಹೋಗಿಲ್ಲ ಅವರು ಒಂದ್ಸತಿ ಲೈಫ್ ಟೈಮಲ್ಲಿ ಒಂದ್ಸತಿನಾದರೂ ಮಂತ್ರಾಲಯಕ್ಕೆ ಹೋಗಿ ನೋಡ್ಕೊಂಬನ್ನಿ. ಇದು ಹೊಸದು ರಾಮಂದು ಸ್ಟ್ಯಾಚು ಏನೋ ಮಾಡ್ತಾಯಿದ್ದಾರೆ, ಇನ್ನೂ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾಯಿದ್ದಾರೆ, ಆರ್ಚ್ನ ದೊಡ್ಡದು ಮಾಡ್ತಾಯಿದ್ದಾರೆ
ಸಕ್ಕದಾಗಿ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾಯಿದ್ರೆ. ಆ್ಯಂಡ್ ಹಂಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಸೋಡಾ ಕುಡಿಯೋಣ ಅಂತ ಕುಡಿಯೋಕ್ಕೆ ಬಂದ್ವಿ. ನನ್ನ ತಮ್ಮ ಸೋಡಾ ಅಂತಿದ್ದ, ಅದಕ್ಕೆ ಸೊ ಮಮ್ಮಿ ನಾನು ಎಲ್ಲರೂ ಕೂಡ ಬಂದ್ವಿ ಸೋಡಾ ಕುಡಿಯೋಣ ಅಂತ. ಸೊ ಗೈಸ್, ಇವಾಗ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ನನ್ನ ತಮ್ಮ ಇವಾಗ ನಾವು ಇದು ಪಂಚಮುಖಿ ಆಂಜನೇಯ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಅದನ್ನು ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ತುಂಬ ಬಿಸಿಲು, ತುಂಬ ಶೆಕೆ, ತುಂಬ ಬಿಸಿಲು. ಇದು ಆಂಜನೇಯನ ದೇವಸ್ಥಾನ ಗೈಸ್, ಸಕ್ಕತ್ತಾಗಿದೆ. ನನಗಂತೂ ಹೆವಿ ಇಷ್ಟ ಆಗೋಯಿತು. ಮಂತ್ರಾಲಯ ಎಂಟ್ರೆನ್ಸ್ ಮುಂಚೆನೇ ಸಿಗುತ್ತೆ. ಇದನ್ನು ತೋರಿಸಿದ್ರು ನಮಗೆ, ಚೆನ್ನಾಗಿದೆ. ಇದು ಆಪೆ ಹಟ್ಟಲ್ಲಿ ನಾನು, ನನ್ನ ತಮ್ಮ, ನಮ್ಮ ಅಪ್ಪ ಎಲ್ಲ ಹಿಂದೆ ಕೂತಿದ್ವಿ. ವ್ಯೂ ಚೆನ್ನಾಗಿತ್ತು. ಸೊ ಅದೊಂದು ವಿಡಿಯೋ ಮಾಡ್ಕೊಂಡೆ ನೋಡಿ. ಆ್ಯಂಡ್ ಫಸ್ಟ್ ಬಂದಿದ್ದು ನಾವು ಏಕಶಿಲೆ ಬೃಂದಾವನ. ಒಂದೇ ಒಂದು ಕಲ್ಲಿಂದ ಬೃಂದಾವನನ ಅಂದರೆ ಅನ್ನೋದು ಕಟ್ಟಿರೋದು. ಸೊ ಈ ಥರ ಇದೆ ಏಕಶಿಲೆ ಬೃಂದಾವನ. ಇಲ್ಲಿ ಮಂತ್ರಾಲಯಕ್ಕೆ ಬಂದರೆ ಅದು ದರ್ಶನ ಆಗಿದ ತಕ್ಷಣ ಅಲ್ಲೇ ಎಷ್ಟೊಂದು ಆಟೋಗಳು ನಿಂತಿರುತ್ತೆ. 50 ರೂಪಾಯಿ, 100 ರೂಪಾಯಿ, 150 ರೂಪಾಯಿ ಪರ್ ಹೆಡ್ ಕೊಡಬೇಕಾಗುತ್ತೆ. ಎಲ್ಲ ಕಡೆಯೂ ಪ್ಲೇಸ್ ಕವರ್ ಮಾಡ್ತಾರೆ. ಏಕಶಿಲೆ ಬೃಂದಾವನ, ಅಪ್ಪಣ್ಣಾಚಾರ್ಯ ಮನೆ, ಆಮೇಲೆ ಗೋಶಾಲೆ ಎಲ್ಲ ಕವರ್ ಮಾಡ್ತಾರೆ. ಈ ಸತಿ ಏನೋ ಗೋಶಾಲೆಯಲ್ಲಿ ಹಸುಗಳಿರಲಿಲ್ಲ, ಸೊ ನಮಗೆ ಗೋಶಾಲೆ ನೋಡೋಕ್ಕೆ ಸಿಗಲಿಲ್ಲ. ಆ್ಯಂಡ್ ತುಂಗಾ ನದಿ ನೋಡಿ, ದೇವಸ್ಥಾನದಿಂದ ಇಲ್ಲೆಲ್ಲ ತುಂಗಾ ನದಿನೇ ಹರಿಯೋದು. ಆ್ಯಂಡ್ ಇದೆಲ್ಲ ರಾಯರು ಕುತ್ಕೊಂಡು ಆ್ಯಂಡ್ ಜಪ ಎಲ್ಲ ಮಾಡ್ತಿದ್ರಂತೆ. ಇಲ್ಲೆಲ್ಲ ಬಂದು ಅಪ್ಪಣ್ಣಾಚಾರ್ಯರು ರಾಯರಿಗೋಸ್ಕರ ಅಡುಗೆ ಎಲ್ಲ ಮಾಡಿ ಕೊಡ್ತಿದ್ರಂತೆ. ಅಲ್ಲಿ ಕಲ್ಲು ಕೂಡ ಇಟ್ಟಿದ್ದಾರೆ, ಅವರು ಚಟ್ನಿ ರುಬ್ಬಕ್ಕೆ ಬಳಸ್ತಿರುವಂತಹ ಕಲ್ಲು ಎಲ್ಲ ಇಟ್ಟಿದ್ರು. ಎಲ್ಲ ನೋಡಿ ಒಂಥರ ಖುಷಿ ಆಯಿತು. ಇಲ್ಲೇ ಅಂತೆ ರಾಯರು ಕೂತ್ಕೋತಿದ್ದು, ಈ ಮರದ ಕೆಳಗಡೆನೆ ಕೂತ್ಕೊಂಡು ಜಪ ಮಾಡ್ತಿದ್ರಂತೆ ರಾಯರು. ನೋಡಿ, ವರ್ಡಿಂಗ್ ಎಲ್ಲ ಇನ್ಫಾರ್ಮೇಷನ್ ಬರೆದಿದ್ದಾರೆ ಗೈಸ್. ಒಬ್ಬರು ಇರಬೇಕು, ಗೈಡ್ ಇರಬೇಕು ಅಂತ ಎಲ್ಲ ಏನೂ ಇಲ್ಲ. ಅಲ್ಲೇ ಎಲ್ಲನೂ ಇನ್ಫಾರ್ಮೇಷನ್ ಗೋಡೆ ಮೇಲೆ ಕೂಡ ಬರೆದಿದ್ದಾರೆ. ಅದೊಂದು ನನಗೆ ತುಂಬ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಆಗಿತ್ತು. ಅಂದರೆ ಬೇರೆಯವರು, ಬೇರೆ ದೇಶದವರು ಯಾರು ಬಂದಾಗ ಓದ್ಬಿಟ್ಟು ಅವರೇ ತಿಳ್ಕೊಬೋದು. ಆ್ಯಂಡ್ ಇದು ನೆಕ್ಸ್ಟು ಆ ಸ್ಟೆಪ್ಸ್ ಏನು ನೋಡಿದ್ರಿ ನೀವು, ಅದು ಬಿಚ್ಚಾಲಮ್ಮನ ದೇವಸ್ಥಾನ ಅಂತೆ. ಆ ಊರ ಹೆಸರು ಬಿಚ್ಚಾಲೆ ಅಂತೇನೋ ಕರೀತಾರೆ. ಆ್ಯಂಡ್ ಇದು ಬಿಚ್ಚಾಲಮ್ಮನ ದೇವಸ್ಥಾನ ಈ ಥರ ಬರುತ್ತೆ ನೋಡಿ. ಫುಲ್ ಪ್ಯೂರ್ ಕಲ್ಲಿಂದನೇ ಕಟ್ಟಿರೋಂತಹ ದೇವಸ್ಥಾನ. ಆ್ಯಂಡ್ ಇದು ಅಪ್ಪಣ್ಣಾಚಾರ್ಯರ ಮನೆಗೆ ಬಂದ್ವಿ ನೆಕ್ಸ್ಟು. ಅಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕು. ಆ್ಯಂಡ್ ಇದು ರಾಯರು ವಿಶ್ರಾಂತಿ ತೊಗೋತಿದ್ರಂತೆ. ರಾಯರು ಅವಾಗವಾಗ ಬಂದು ಅಪ್ಪಣ್ಣಾಚಾರ್ಯರ ಹತ್ರ, ಅಂದರೆ ಅವ್ರ ಮನೆಗೆ ಬಂದು ವಿಶ್ರಾಂತಿ ತೊಗೋತಿದ್ರಂತೆ. ಇಲ್ಲೇ ಅವರು ತುಂಬ ಟೈಮ್ ಸ್ಪೆಂಡ್ ಮಾಡಿರೋದಂತೆ. ಮತ್ತು ಅಪ್ಪಣ್ಣಾಚಾರ್ಯ ಮನೆಯಲ್ಲಿ ಫೋಟೋಗ್ರಾಫ್ ಹಾಕಿದ್ದಾರೆ. ಅವ್ರು ಹುಟ್ಟಿದಾಗಿಂದ ಹೆಂಗೆ ದೇವರಾದರು ಏನು ಎಲ್ಲ ಆ ಫೋಟೋಗ್ರಾಫ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಅದು ಏನೇನು ಕತೆಗಳಿದೆ ಅಂತ. ಸೊ ಈ ಥರ ಇತ್ತು. ಆ್ಯಂಡ್ ಟಿ ವಿಲೂ ಕೂಡ ರಾಯರದು ಪವಾಡದ್ದು ಎಲ್ಲ ಟಿ ವಿ ಎಲ್ಲ ಹಾಕಿ ಅಲ್ಲೂ ಹಾಕಿಬಿಟ್ಟಿದ್ರು. ಫುಲ್ಲು ತಣ್ಣಗಿದೆ ಗೈಸ್ ಮನೆ ಇವ್ರದ್ದು. ಅಪ್ಪಣ್ಣಾಚಾರ್ಯರ ಮನೆ ತುಂಬ ತಣ್ಣಗಿದೆ. ಆ್ಯಂಡ್ ರಾಯರು ಭಜನೆ ಅಂದರೆ ಇಲ್ಲಿ ಉಳ್ಕೋತಿದ್ರಲ್ಲ ಅಪ್ಪಣ್ಣಾಚಾರ್ಯ ಮನೆಯಲ್ಲಿ, ಆವಾಗ ಸರ್ಪ ಕೂಡ ಬಂದಿತ್ತಂತೆ. ಅದ್ರದ್ದು ಕೂಡ ವಿಗ್ರಹ ಇದೆ ಅಲ್ಲಿ ಒಳಗಡೆ ಇದೆ. ಆ್ಯಂಡ್ ಇಲ್ಲಿ ಇವರು ಅದೇನೋ ರಿಯಲ್ ಒರಿಜಿನಲ್ ರಾಯರ್ ಫೋಟೋ ತೋರಿಸ್ತೀನಿ ಅಂತ ತೋರಿಸ್ತಿದ್ರು. ನಾನು ಬಂದ ತಕ್ಷಣ ಒಳಗಡೆ ಇಟ್ಕೊಂಬಿಟ್ರು, ವಿಡಿಯೋ ಮಾಡಬೇಡಿ ಅಂತ. ಗೂಗಲಲ್ಲಿ ನೋಡಿದ್ರೆ ಸಿಗಲ್ವಾ ಗೈಸ್, ಸುಮ್ಮನೆ ಏನೇನೋ ಕತೆ ಹೇಳ್ತಾರೆ ಗೈಸ್ ಅವರು. ಅದೆಲ್ಲ ಒರಿಜಿನಲ್ಲ ಏನೋ ಗೊತ್ತಿಲ್ಲ ಗೈಸ್. ಆ್ಯಂಡ್ ಇದು ನೋಡಿ, ನಾನು ಹೇಳಿದ್ನಲ್ಲ ನಿಮಗೆ ಫೋಟೋಗ್ರಾಫ್ ಹಾಕಿದ್ದಾರೆ ಅಂತ, ಸುತ್ತಲೂ ಫೋಟೋಗ್ರಾಫ್ ಹಾಕಿದ್ದಾರೆ ರಾಯರ್ದು ಸ್ಟೋರಿ ಅಪ್ಪಣ್ಣಾಚಾರ್ಯ ಮನೆಯಲ್ಲಿ. ಆ್ಯಂಡ್ ಫೈನಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಬಂದ್ವಿ. ಲಾಸ್ಟ್ ಪಂಚಮುಖಿ ಆಂಜನೇಯ ದೇವಸ್ಥಾನ ನಮಗೆ ತೋರಿಸ್ತಾರೆ ಎಲ್ಲರಿಗೂ. ಇದು ಫಸ್ಟು ಪಾದರಕ್ಷೆಗಳಿಟ್ಟಿರ್ತಾರೆ ಆಂಜನೇಯಂದು. ಪಾದರಕ್ಷೆಗಳು ಮುಕ್ಕೊಂಡು ಆಮೇಲೆ ನಾವು ಈ ಸ್ಟೆಪ್ಸ್ನ ಕ್ಲೈಮ್ ಮಾಡಿದ್ರೆ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನನ ನಾವು ನೋಡಬಹುದು. ಫುಲ್ ಎಲ್ಲ ಆರೆಂಜ್, ಫುಲ್ ಪೇಂಟ್ ಎಲ್ಲ ಆರೆಂಜ್ ಆ್ಯಂಡ್ ವೈಟಲ್ಲೇ ಮುಗಿಸಿದ್ದಾರೆ. ಈ ಆರ್ಕಿಟೆಕ್ಚರ್ ಕೂಡ ನನಗಂತೂ ಫುಲ್ ಒಂಥರ ವೈಬ್. ಆಂಜನೇಯನ ದೇವಸ್ಥಾನ ಅಂದ್ರೆ ಆರೆಂಜ್ ಅಲ್ವಾ, ಗ್ಯಾಪ್ನ ಬರೋದು ಎಲ್ಲರಿಗೂ. ನೋಡಿ ಈ ಥರ ಇರುತ್ತೆ ಪಂಚಮುಖಿ ಆಂಜನೇಯ ಕಲ್ಲೊಳಗಡೆ. ಆ್ಯಂಡ್ ಒಳಗಡೆ ಎಲ್ಲ ತೋರ್ಸಕ್ಕೆ ಬಿಡಲ್ಲ, ನಿಮಗೆ ಗೊತ್ತಲ್ವಾ ಗೈಸ್, ಕ್ಯಾಮ್ರಾ ಅಲೌಡ್ ಇಲ್ಲ. ಸೊ ಗಾಯ್ಸ್, ಇಲ್ಲಿ ಬದನೆಕಾಯಿ ಬಜ್ಜಿ ಫೇಮಸ್ಸು. ಸೊ ಅದನ್ನು ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಇನ್ನೂ ಅದೇ ಟೇಸ್ಟ್ ಇದೆಯಾ ಅಂತ. ನಾನು ಎಷ್ಟೊಂದು ವರ್ಷಗಳೇ ಆಗೋಯ್ತು ತಿಂದು. ಸೊ ನೋಡೋಣ ಬನ್ನಿ ಹೆಂಗಿದೆ ಅಂತ ನಿಮಗೂ ತೋರಿಸ್ತೀನಿ. ಕಾಲಿಗೆ ಚಪ್ಪಲಿ ಇಲ್ಲದೆ ನಡೆಯೋಕ್ಕೆ ಆಗಲ್ಲ ಗೈಸ್, ಕಾಲೆಲ್ಲ ಚುಚ್ಚುತ್ತೈತೆ. ನೋಡಿ ನಂದು ಔಟ್ಫಿಟ್ ಪಿಂಕ್, ಬೇಬಿ ಪಿಂಕ್, ಫುಲ್ ಔಟ್ಫಿಟ್ ಎಲ್ಲ ಪಿಂಕ್ ಡಾರ್ಕ್ ಪಿಂಕ್. ನಾನು ಬೇಬಿ ಪಿಂಕ್. ನನ್ನ ಬೇಬಿ
ಗೈಸ್ ನಾವು ಬದನೆಕಾಯಿ ಬಜ್ಜಿ ತಿನ್ನಕ್ಕೆ ಬಂದಿದ್ದೀವಿ. ನಮ್ಮ ಮಮ್ಮಿ ಫೇವ್ರೇಟು ಪಲ್ಯ ಬದನೆಕಾಯಿ ಬಜ್ಜಿ ಮಾತ್ರ ಗೈಸ್ ಸಕ್ಕತ್ತಾಗಿದೆ. ಅಜ್ಜಿ ಬೇಯಿಸ್ತಾ ಇದ್ದಿದ್ದು ನನಗಂತೂ ಹೆವಿ ಇಷ್ಟ ಆಗೋಯ್ತು. ಆ ಚಟ್ನಿ ಪುಡಿ ಏನೋ ಹಾಕಿರ್ತಾರೆ ಅದೇ ಸಖತ್ ಇಷ್ಟ ಆಯಿತು. ನೀವು ಒಂದ್ಸತಿ ಹೋಗಿ ಟ್ರೈ ಮಾಡಿ. ಆ್ಯಂಡ್ ಫೈನಲಿ ರಿಟರ್ನ್ ಹೋಗಲೇಬೇಕಲ್ಲ ಗೈಸ್. ಫೈನಲಿ ವಾಪಸ್ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮಗೆ ಟ್ರೈನ್ ಡಿಲೇ ಆಯಿತು, 2 ಅವರ್ ಡಿಲೇ ಆಯಿತು. 7:15 ಇರೋ ಟ್ರೈನ್ 9 ಗಂಟೆಗೆ ಬಂತು. ಸೊ ಟ್ರೈನ್ಗೆ ಹೋಗಿ ಮಲ್ಕೊಬಿಟ್ವಿ ಗೈಸ್. ಎಲ್ಲರೂ ಟಯರ್ಡ್ ಆಗಿದ್ವಿ. ನಾ ಬೆಂಗಳೂರು ರೀಚ್ ಆದಮೇಲೆ ಮೆಜೆಸ್ಟಿಕ್ ರೀಚ್ ಆದಮೇಲೆ ಎದ್ದಿದ್ದು. ಈ ಥರ ಇತ್ತು ನಮ್ಮ ಮಂತ್ರಾಲಯದ ವ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹೀಗೆ ನಿಮಗೆ ಹೊಸ ವಿಡಿಯೋ ಕೊಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್. ಬಾಯ್. ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ.